ಶರಣ್ರಿ ನಮ್ಮ ಮಂದಿಗೆ ಆ್ಯಕ್ಚುಲಿ ಭಾಳ ವರ್ಷ ಆದಮೇಲೆ ನಮ್ಮ ಊರೊಳಗೆ ದ್ಯಾಮಮ್ಮನ ಜಾತ್ರೆ ಭಾಳ ಗ್ರ್ಯಾಂಡಾಗಿ ಮಾಡತ್ತಾರ. ಸೊ ಅದನ್ನು ಈಗ ನಾನು ನೋಡಿದ ಪ್ರಕಾರ ಅಂದ್ರೆ ಈ ಟೈಮ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗತೈತಿ. ಬನ್ನಿ ಜಾತ್ರೆ ಒಳಗೆ ಏನೇನು ಐತಿ ಎಲ್ಲ ತೋರಿಸ್ತೀವಿ ಬನ್ನಿ. ಈಗ ನಮ್ಮ ಊರಿನ ಯುವಕ ಬಡವರ ಬಂದು ನಮ್ಮೆಲ್ಲರ ಕಣ್ಮಣಿ ಆದಂತ ಎಲ್ಲಪ್ಪ ಅವ್ರು ಮಾತಾಡ್ತಾರ. ನಮ್ಮ ಊರೊಳಗ ಫಸ್ಟ್ ಟೈಮ್ ಈ ತರ ಗ್ರ್ಯಾಂಡ್ ಜಾತ್ರೆ ನಡೆಯಕೈತಿ. ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನಂತ ಕೇಳೋಣ ನಾವು. ಈಗ ನಿಮ್ ಊರಾಗ ಫಸ್ಟ್ ಟೈಮ್ ಈ ತರ ಗ್ರ್ಯಾಂಡ್ ಜಾತ್ರೆ ನಡೆಯತೈತ್ರಿ. ಇದು ನಮ್ಮೂರಾಗ ನಾನು ನೋಡಕತ್ತಿದ್ದೆ ಫಸ್ಟ್ ಟೈಮ್. ಇದ್ರ ಬಗ್ಗೆ ಅಭಿಪ್ರಾಯ ಏನ್ ನಿಮ್ದು? ಒಳ್ಳೆ ಅಭಿಪ್ರಾಯ ಐತಿ. ಎಲ್ಲರೂ ಒಗ್ಗಟ್ಟಿಗೆ ಮಾಡಕತ್ತಾರ, ಚಲೋ ಆಗೈತಿ, ಚಲೋ ಮಾಡತ್ತಾರ. ಮೂರ್ತಿ ಕೆತ್ತಿದ್ರಿ ಅಂತಂದ ಸುದ್ದಿ ಬಂತ. ಯಾರನ್ನ ಎಲ್ಲಿಂದ ಕರ್ಸ್ಕೊಂಡ್ ಬಂದ್ರಿ? ಅವ್ರು ಯಾವ ತರ ನಿಮ್ಗೆ ಕಾಂಟ್ಯಾಕ್ಟ್ ಅದೊಂದು ಚೂರು ಹೇಳ್ರಿ. ಸಿಗ್ಗಾವಿಂದ ಬೆಳಗಾಲ ಊರಿಂದ ಮೂರ್ತಿ ತಯಾರಕರು ಅಡ್ಡಿ ಇಲ್ಲ, ಚಲೋ ತಯಾರಕ ಮಾಡಿದಾರೆ. ಮೂರ್ತಿ ಅಗ್ದಿ ಪ್ರತಿ ವರ್ಷದಕ್ಕಿಂತ ಹೋದ ವರ್ಷ ಮೂರ್ತಿಗಿಂತ ಈ ವರ್ಷ ಮೂರ್ತಿ ಬಹಳ ಶಾಂತ ರೀತಿಯಿಂದ ಐತಿ. ಈಗ ನಾನು ಅನ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಆಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮ್ಮ ಊರಿಗೆ ಜಾಸ್ತಿ ಆಗೈತಿ. ಮಳಿನೂ ಚಲೋ ಬರಾಕತೈತಿ. ಬಹಳ ನಮ್ಮ ಊರಿಗೆ ಒಂದು ಹೊಸ ಕಳೆ ಬಂದಂಗ ನನ್ನ ಅನಿಸಿಕೆ ಮಟ್ಟಿಗೆ ಹೊಸ ಕಳೆನೆ ನಮ್ಮ ಊರಿಗೆ ಮೂರ್ತಿ ಜಾತ್ರಾ ಮಹೋತ್ಸವ ಅಂತ ಹೊಸ ಮೂರ್ತಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಊರಿನ ಯೂತ್ ಐಕಾನ್, ನಮ್ಮೆಲ್ಲರ ಕಣ್ಮಣಿ ಮಾತಾಡಿದಂತ ಕೊಟ್ಟಿರಂತ ರಿಪೋರ್ಟ್. ಈಗ ದೇವ್ರು ಬಂದು ನೋಡ್ತಾ ಇರ್ಬೋದು. ತುಂಬಾ ಅದ್ದೂರಿಯಾಗಿ ತುಂಬಾ ದಿನಗಳ ನಂತರ ನಮ್ಮೂರಾಗ ಜಾತ್ರೆ ಬೇಕಾದ ಕಾರಣ ಕಡಾಕ್ಷಿ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡಕತ್ತಾರ. ಸಿಕ್ಕಾಪಟ್ಟೆ ಎಲ್ಲ ಇದು ಈ ಜಾತ್ರೆ ಆಗತ್ತಿರೋದು ಫಸ್ಟ್ ಟೈಮ್ ನಮ್ದು. ಸೊ ಹಂಗಾಗಿ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ. ತುಂಬಾ ಅದ್ದೂರಿಯಾಗಿ ನಾವೆಲ್ಲ ನಡೆಸಿಕೊಳ್ಬೇಕಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಯರ್ ಫುನ್ಕೇಸ್ ಇದು 3 ವರ್ಷಕ್ಕೊಮ್ಮೆ ಜಾತ್ರೆ. ಮುಂದಿನ ಸರಿ ನಮ್ಮೂರ್ ಜಾತ್ರೆಗೆ ಎಲ್ಲರೂ ಬರ್ತಾರೆ ಅಂತ ಕೇಳ್ಕೊಂತ ಅದಕ್ಕೋಸ್ಕರ ಇದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡಾಕತ್ತೀವಿ. ಸೊ ಇವಾಗಿಂದ ನಮ್ಮ ಜಾತ್ರೆ ಒಂದು ಹಳ್ಳಿ ಕೊಡ್ಸಕತ್ತೀವಲ್ಲ, ತುಂಬಾ ವರ್ಷಗಳ ನಂತರ ಇತ್ತು ಬ್ಯಾಂಡ್ ಆಗಿದೆ. ನೀವು ನೋಡ್ತಾ ಇರಬಹುದು, ಇದೆ ನಮ್ಮ ಊರಿನ ದ್ಯಾಮವ್ವನ ಗುಡಿ. ಸೊ ಇದು ಹೊಸದಾಗಿ ಮಾಡಿರುವಂತ ವಿಗ್ರಹ. ಸೊ ಇದಕ್ಕೋಸ್ಕರ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ವಿ, ಬಟ್ ಇಷ್ಟು ಗ್ರ್ಯಾಂಡ್ ಆಗಿ ಯಾವತ್ತೂ ಮಾಡಿರ್ಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾವು ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡಕತ್ತೀವಿ. ಸೊ ನಿಮ್ಗೆ ತೋರಿಸಿದ್ವಲ್ಲ, ಸೊ ಇದ ನಿಮ್ಗೆ ಅದ ಹೊಸ ಮೂರ್ತಿ. ಸೊ ಇದ್ದ ಕಾರಣಕ್ಕೆ ನಾವು ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡತ್ತೀವಿ. ನೋಡ್ಬೋದು
ನಮ್ಮ ಊರಿನ ಯುವಕರೆಲ್ಲ ತುಂಬಾ ಸಪೋರ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ಕೊಂಡೆಲ್ಲ ಜಾತ್ರೆನ ಗ್ರ್ಯಾಂಡ್ ಆಗಿ ಮಾಡಕತ್ತಾರ. ನೀವೆಲ್ಲ ನಮ್ಮ ಊರಿನ ಯುವಕರಿಂದ ನೀವೆಲ್ಲ ಆಗಿದ್ದು. ಸೊ ನಮ್ಮ ಯೂತ್ ಎಲ್ಲ ಇಲ್ಲಿ ನಿಂತಾರ, ಒಂದ್ಸಲಿ ಹಾಯ್ ಹೇಳ್ರಿ ಅವ್ರಿಗೆಲ್ಲ. ಸೊ ನೋಡ್ತಾ ಇರಬಹುದು ಈ ರೇಂಜ್ ಸಪೋರ್ಟ್ ಸಿಗಾಕತ್ತೈತಿ. ಇದು ತುಂಬಾ ವರ್ಷಗಳ ನಂತರ ಆಗಿರೋದ ಕಾರಣ ಇದು ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ನಮ್ಮ ಊರ್ ಜಾತ್ರೆ. ನೀವು ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇರ್ತಕ್ಕಂಥ ಈ ದೇವಿ ಮೂರ್ತಿ ನಾಗಲಿಂಗ ಬೆಳಗೆಯವರು ಈಗ ರೀಸೆಂಟ್ ಆಗಿ ಇದನ್ನ ಕೆತ್ತನೆ ಮಾಡಿದ್ರಿಂದ ಸೊ ಈಗ ಮತ್ತೆ ರಿಟರ್ನ್ ಆಗಿ ಈಗ ನಮ್ಮ ಊರಾಗ ಹೊಸ ಮೂರ್ತಿ ಕೆತ್ತನೆ ಮಾಡ್ಯಾರ. ಸೊ ಇದು 3 ವರ್ಷಕ್ಕೊಮ್ಮೆ ಆಗಿರೋ ಜಾತ್ರೆ. ಸೊ ಹಂಗಾಗಿ ಈಗ ನಮ್ಮ ಊರಾಗ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಿರಿಯರು ಇದಾರ. ಸೊ ಅದ್ರೊಳಗೆ ಇವರು ಒಬ್ರು. ಸೊ ಇವ್ರನ್ನ ಕೇಳಿ ತಿಳ್ಕೊಳ್ಳೋಣ ಅಂತ, ಇದು ಏನು ವಿಶೇಷ ಏನು ಎತ್ತ ಅಂತಂದ ಅಣ್ಣ. ಈಗ ಇದು ಹೊಸ ಮೂರ್ತಿ ಕಚ್ಚಿರಲ್ಲ, 3 ವರ್ಷಕ್ಕೊಮ್ಮೆ ಜಾತ್ರೆ ಅಂತಂದು ಗೊತ್ತೈತೆ. ಬಟ್ ಈ ವರ್ಷನ ಇಷ್ಟು ಗ್ರ್ಯಾಂಡ್ ಆಗ ಕಾರಣ ಏನ? ಗ್ರ್ಯಾಂಡ್ ಆಗಿ ಹೊಸ ಮೂರ್ತಿ ಆಗಿರ್ಕೆ ಎಲ್ಲಾರು ಊರು ಒಕ್ಕಟ್ಟಾಗಿ ಜಾತ್ರೆ ಮಾಡ್ಲಿಕ್ಕೆ ಕುಂತಾರ. ಇನ್ನು ಮುಂದೆ 3 ವರ್ಷಕ್ಕೆ ಜಾಸ್ತಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾ ಇರ್ತೀವಿ. ಮನೆ ಒಂದು ಬ್ಯಾಟಿ ಮಾಡೋ ಲೆಕ್ಕದಾಗ ಮುಂದಿನ ಜಾತ್ರೆ ಒಳಗಿದೀವಿ. ಅತಿ ಜೋರಾಗಿ ಜಾತ್ರೆ ಮಾಡ್ಬೇಕಂದ್ರೆ ನಮ್ದೊಂದು ಆಸೆ. ಈಗ ಈ ವರ್ಷ ಬ್ಯಾಟಿ ಏನಿಲ್ಲನ್ರಿ? ಈಗ ಈ ವರ್ಷ ಬ್ಯಾಟಿ ಅದಾವ್ರಿ, ಈ ವರ್ಷ ಬ್ಯಾಟಿ ಅದಾವ. ಯಾಕಂದ್ರೆ ನಾವು ಮನೆಯಿಂದ ಒಂದು ಕೋಳಿ ಕೊಯ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹಂಗಾಗಿ ಬ್ಯಾಟಿ ಅವೆಲ್ಲ ಕನ್ಫರ್ಮೇಶನ್ ಬೇಕಾಗಿತ್ತು. ಕನ್ಫರ್ಮ್ ಬ್ಯಾಟಿ ಅದಾವು. ಮನೆಗೆ ಒಬ್ಬೊಬ್ರು ಬ್ಯಾಟಿ ಮಾಡಕ್ ಕುಂತಾರ ಆಲ್ರೆಡಿ. ಈ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ಯಾರ. ಹಿರಿಯರು ಎಲ್ಲರೂ ಕೂಡಿ, ನಾವ್ ಎಲ್ಲರೂ ಕೂಡಿ, ಯುವಕರು ಎಲ್ಲಾರು ಕೂಡಿ ಬಹಳ ಚಲೋ ವಿಜೃಂಭಣೆಯಿಂದ ಜಾತ್ರೆ ಚಂದ ಆಗೈತಿ ಈ ವರ್ಷ. ಇದಕ್ಕ ಕಮಿಟಿ ಏನ್ರಿ? ಕಮಿಟಿ ನೇಮ್ ಏನು? ಅದ್ರೊಳಗೆ ಯಾರ್ಯಾರು ಅದಾರ? ಊರೊಳಗ ಮುಖಂಡರು ಹಿರಿಯರು ಎಲ್ಲಾರು ಅದಾರ. ಈ ಊರೊಳಗ ಎಲ್ಲಾರು ಅವ್ರಿವ್ರ ಅನ್ನೋದೇ ಎಲ್ಲ ಊರು ಹಿರಿಯರು. ಅದ್ರಾಗ ಅತಿ ಮುಖ್ಯಸ್ಥರು, ಜಾಸ್ತಿ ಮುಖ್ಯಸ್ಥ ವಹಿಸ್ತವ್ರು ಅವ್ರ ಒಂದು 4 ಮಂದಿ ಹೆಸರು ಹೇಳ್ಬೋದು. ಫಕೀರಪ್ಪ ಒಡ್ಡಟ್ಟಿ, ಈಶಪ್ಪ ಬಡ್ಡಿ, ಧ್ರುವಪ್ಪ ಅವರು, ದ್ಯಾಮಣ್ಣ ಕಾಶನ್ ಅವರು, ನಾಗಪ್ಪ ಕಾಶನ್ ಅವರು, ಗಣೇಶಪ್ಪ ತೆಗ್ಗೇಳಿ, ಇವರೆಲ್ಲಾರು ಊರು ಮುಖಂಡರು ಅದಾರ. ಕೇಳಿದ್ರಲ್ರಿ ಇಷ್ಟೆಲ್ಲ ಈ ಗ್ರ್ಯಾಂಡ್ ಕಾರಣನ. ಸೊ ಈ ವಿಚಾರ ಹೊಸ ಮೂರ್ತಿ ಆಗಿರೋದ್ರಿಂದ, ಸೊ ಮೂರ್ತಿ ಆಲ್ರೆಡಿ ನೀವು ನೋಡಿದ್ರಿ. ಸೊ ಇದರಿಂದ ಈ ಪ್ರತಿ ವರ್ಷ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತಿರ್ತೈತೆ. ನೀವು ಬಂದ್ರಿ ಅಂದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಜಾತ್ರೆನ. ಸೊ ನಾವೆಲ್ಲ ಎಲ್ಲರಿಗೂ ಈಗ ಯಾವ ವಿಡಿಯೋ ನೋಡಕತ್ತಿ ನೋಡ ಎಲ್ಲರಿಗೆ ಆದರ ಸ್ವಾಗತ ಕೇಳಕತ್ತೀವಿ ನಾವೆಲ್ಲರೂ ಸೇರಿ. ಈಗ ಮತ್ತೊಬ್ರು ನಮ್ಮ ಊರಿನ ಗಣ್ಯ ಹಿರಿಯರಾದಂತ ಜನ ನಮ್ಮ ಜೊತೆ ಸೇರಿದಾರ. ಸೊ ಅವ್ರ ಮಾತು ಈ ಜಾತ್ರೆ ಬಗ್ಗೆ ಏನಂತ ಒಂದು 4 ಮಾತು ಅವ್ರ ಕಡೆಯಿಂದ ಕೇಳ್ಕೊಳ್ಳೋಣ. ಇದೇ ಶ್ರೀಮಂತಗಡದ ದೇವಾಲಯದ ದ್ಯಾಮಮ್ಮ ಜಾತ್ರೆ ಏನ್ರಿ ಗೌರವಾದ ನಮ್ಗೆ ಎಲ್ಲ ಆ ತಾಯಿ ಸುಖ ಸಂಪತ್ತು ಕೊಟ್ಟು ಅನಾರೋಗ್ಯ ಕೊಟ್ಟು ಆ ತಾಯಿ ಇದಕ್ಕಿಂತ ಹೆಚ್ಚಾಗಿ ಕೊಡುವ ಸಾಮರ್ಥ್ಯ ಆ ತಾಯಿ ಕೊಟ್ಟ. ಇದಕ್ಕಿಂತ ನಮ್ಮ ದೇವಾಲಯ ಶ್ರೀಮಂತಗಡ ಎಂಬ ನಮ್ಮ ರಣತೂರು ಬೆಳೆಟಿ ಇನ್ನೂ ಹೆಚ್ಚಾಗಿರುವಂತ ತಾಯಿ ಇನ್ನೂ ಹೆಸರುವಾಸ ಆಗ್ಬೇಕು. ನಮ್ಮ ಶ್ರೀಮಂತಗಡ ನಮ್ಮ ದೇವಾಲಯದಾಗ ಹೆಸರುವಾಸ ಇನ್ನ ಅದಕ್ಕಿಂತ ಭಗವಂತನು ನಮ್ಮನ್ನ ಉದ್ಧಾರ ಮಾಡ್ಬೇಕು. ಮಕ್ಕಳಿಗೂ ಮರಿಗೂ ನಮ್ಮ ಕುಟುಂಬಕ್ಕೂ ನಮ್ಮ ಸಂಸಾರಕ್ಕೂ ನಮ್ಮ ಬೆಳೆಗೂ ಎಲ್ಲ ಕೊಟ್ಟ ಆ ತಾಯಿ ಇದಕ್ಕಿಂತ 3 ವರ್ಷ ಆಗೊಮ್ಮೆ ಜಾತ್ರೆ ಅಂತಲ್ಲ, ಇನ್ನ ಇದಕ್ಕಿಂತ ಹೆಚ್ಚು ಮಾಡ್ತೀವಿ ನಾವು. ಭಗವಂತ ಆಶೀರ್ವಾದ ಮಾಡ್ಬೇಕು ನಮ್ಗೆ ಅಷ್ಟ. ಅಮ್ಮರ ದೇವಸ್ಥಾನ ಬಗ್ಗೆ ಒಂದು 4 ಮಾತಾಡ್ತಾರ. ಜೈ ವಿಶ್ವಕರ್ಮ. ಇವತ್ತು ನಿಜವಾಗ್ಲೂ ಇಷ್ಟು ಚಂದ ಫಂಕ್ಷನ್ ಆಗ್ಬೇಕಂದ್ರೆ ಸಮಸ್ತ ದೇವಿಯಾಳ ಗ್ರಾಮದವರೇ ಕಾರಣ. ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ಊರ ಹೆಣ್ಮಕ್ಳಾಗ್ಲಿ ಊರ ಗಂಡ ಮಕ್ಳಾಗ್ಲಿ ಅವ್ರ ಬಗ್ಗೆ ನಮ್ದು ಬಡಿಗಾರ್ದು ಒಂದ ಮಂದಿನ ಆದ್ರೆ ನಮ್ಮೆಲ್ಲರನ್ನ ಅವ್ರ ಉಡಿಯೊಳಗೆ ಹಾಕೊಂಡು ಇಷ್ಟು ಒಂದು ಎತ್ತರ ಮಟ್ಟಕ್ಕೆ ಸ್ಥಾನಕ್ಕೆ ಹೋಗ್ಯಾರಂದ್ರ ಇದು ಒಂದು ದೇವಿಳ ಗ್ರಾಮ ಭೂ ಕೈಲಾಸ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಸಲ ನಾವು ಹೆಣ್ಮಕ್ಳು ಊರ ಹೆಣ್ಮಕ್ಳು ಬಂದು ನಾವು ಸಾಥ್ ಕೊಡ್ತೀವಿ. ಆಗ್ಲೇ ನಮ್ಮ ಊರ ಗೃಹಿಣಿಯರೆಲ್ಲರೂ 101 ರೂಪಾಯಿ 10,000 ಕಲೆಕ್ಷನ್ ಮಾಡಾರ. ಅದನ್ನೇನೋ ಒಂದು ದೇವಿ ಮೂರ್ತಿಗೆ ಅಥವಾ ಬಂಗಾರ ತರಬೇಕಂತ ಅದನ್ನ ನಾವು ಚಿರುಣಿ ದಿವಂಗತ ಮಾನಪ್ಪ ಮಾನದಪ್ಪ ಬಡಿಗಾರ ಅವ್ರ ಮಗಳು ನಾನು. ಅದಕ್ಕೆ ಇವತ್ತು ನಮ್ಮ ಪರ್ಸ ನೆನಪಾಗಲಿ. ಅವತ್ತು ಅವರ ಕನಸನ್ನ ನನಸು ಇವತ್ತು ಮಾಡಾರ ಅಂದ್ರ ಈ ಊರಿಗೆ ಒಂದು ನಾನು ನಮ್ಮ ಊರ ಹೆಣ್ಮಕ್ಳ ಪರವಾಗಿ ಸಲೂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ವಿಶ್ವಕರ್ಮ ದೇವಿ ಹಾಳ ಗ್ರಾಮಕ್ಕೆ ಸಮಸ್ತ ಊರ ಗ್ರಾಮಕ್ಕೆ ನಮೋ ನಮಃ ಹೇಳ್ತಾ ಧನ್ಯವಾದಗಳು. ಜೈ ವಿಶ್ವಕರ್ಮ, ಜೈ ಗ್ರಾಮ ದೇವತಾಂಬೆ.
ಹಾ ಹಾ 4 ಮಂದಿ ಬರ್ರಿ ದ್ಯಾಮಮ್ಮಂದ ಹಾ ದ್ಯಾಮಮ್ಮನ ಜಾತ್ರೆ ಐತಿ ಬರ್ರಿ ಇಲ್ಲಿ 4 ಮಂದಿ ಹಾ ಹಾ ಅಲ್ಲಿ ನಾನ್ ನೋಡಿದ್ರೆ ಇಲ್ಲೋದಿನ ಹೆಂಗೆ ಹಂಗ ಬಸ್ರ ಅದು ಒಂದ್ ಕೆಲಸ ಮಾಡ್ರಿ ಆ ಡಾಕ್ಟರ್ಗಳಿಗೆ ತೆಗಿಸ್ಬಿಡ್ರ ಏನು ಡಾಕ್ಟರ್ ಇಡವಲ್ರ ಒಂದ್ ಕೆಲಸ ಮಾಡ್ರಿ 1000 ರೂಪಾಯಿ ಕೊಟ್ಟು ಜೆಸಿಪಿ ಕೆಬಸ್ಬಿಡು ಹೋಗಿ ನೋಡಿ ಹಾ 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 ಆಯ್ತಿಲ್ಲ ಹಾ ಹಾ ಏ ಹಗ್ಲ ಮಗ್ಳ ಕೂಡ ಹಚ್ಚಕೋಬೇಡ ದೊಡ್ಡ ಸಾಹೇಬ್ ಜೋಡಿದೀನಿ ಯಾರು ಕೇಳ್ತೀನಿ ಕೂದ ತುಂಬವ ಹಾ ಆಯ್ತಿಲ್ಲ ಯಾಕ ಚಪ್ಪಲ್ ಹಿಡಿಕತ್ತಿ ಇದು ಚಪ್ಪಲಿ ಹೊಡೆದ್ರೆ ಬಂದಾಕತ್ರಿ ಯಾಕೆ ಹೋಗಿದ್ರು ಇದು ಟಾಟಾ ಪಾಟೇಲ್ ಆಟ ಬಾಟ ಅಂದ್ರ ಚಲೋ ಹೋಗ್ಬೇಕಂದ್ರೆ ಆಟ ಬಂದ್ ಮಾಡ್ಬೇಕಾದ್ರ ಬಾ ಆಟ ಚಂದ ಐತಿ ಆಟ ಬಾಟ ಏನ್ ಹೆಸರು ನನ್ನ ಹೆಸರು ಗೂಗ್ಲಿ ಏನೇನ್ ಹೇಳ ಗೂಗ್ಲಿ ಒಟ್ಟು ವರ್ಷ ಬರ್ಲೇ ಹೋಗ್ಲಿ ನೋಡಕ್ ನೋಡಿದ್ರೆ ಮುಂಗ್ಲಿ ತಗದ್ರ ಮಗ ಹೋಗ್ಲಿ ಪ್ರಶ್ನೆ ಹೇಳ್ತೀನಿ ಕೇಳ್ಸ್ರಿ ಏನ್ ಬಗ್ಗೆ ಕೇಳ್ರಿ ಹೇಳಕ್ ಇಷ್ಟಪಡಿದೇನ್ರಿ ಏನಂದ್ರೆ ಏನ್ ಬಗ್ಗೆ ಕೇಳ್ರಿ ಹೇಳಕ್ ಇಷ್ಟಪಡಿದೇನ್ರಿ ಅಂದೆ ಅಂದ್ರೆ ಇಲ್ಲಿ ಈ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ನನಗೆ ಹೌದಾ? ನಾನು ಮಾಡ್ಬಿಟ್ಟು ನೋಡಿ